ಕಮಲಿ ಅವರೇ, ನೀವು ತುಂಬಾ ಯೋಚನೆ ಮಾಡಬೇಡಿ. ನೀವು ಯೋಚನೆ ಮಾಡಿದಷ್ಟು ನಿಮ್ಮ ಸೌಂದರ್ಯ ಡಲ್ ಆಗಿಬಿಡುತ್ತೆ. ಯೋಚನೆ ಮಾಡ್ದೆ ಹೆಂಗಿರಕ್ಕಾದ್ದು ಯೋಳಿ? ಬಾಬಣ್ಣನೇ ನನ್ನ ಪ್ರಾಣ. ಅವ್ರು ಕಷ್ಟ ಪಡ್ತಾರ ನೋಡಿದ್ರೆ ನನ್ನ ಕಣ್ಣಲ್ಲಿ ಗಳಗಳ ಅಂತ ನೀರ್ ಬರ್ತದೆ. ನಿಮ್ಮ ಈ ಪತಿ ಭಕ್ತಿ ನೋಡ್ತಿದ್ರೆ ಗೌಡ್ರ ಜಾಗದಲ್ಲಿ ನಾನಿರಬಾರ್ದಿತ್ತ ಅನ್ನಿಸ್ತಿದೆ. ಐ ಮೀನ್ ನಿಮ್ ಪ್ರೀತಿ ಗೌಡ್ರಿಗೆ ಅರ್ಥ ಆಗ್ತಿಲ್ಲ ಅಂದೆ. ಕಸ್ತೂರಿ ತಗೊಂಡೋಗಿ ಕತ್ತೆ ಕೈಲಿ ಕೊಟ್ಟ ಹಾಗಾಗಿದೆ. ಕಸ್ತೂರಿ ಅಂದ್ರೆ ಯಾನ? ಕಸ್ತೂರಿ ಅಂದ್ರೆ ಸುಗಂಧ ಪರಿಮಳ. ಓ ಹಂಗಂದೇರಾ? ಈ ಕತ್ತೆ ಯಾರ? ಕತ್ತೆ ವಿಷಯ ಇನ್ನೊಂದ್ಸಲ ಹೇಳ್ತೀನಿ. ಆದ್ರೂ ನಿಮ್ ತಾಳ್ಮೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ರೀ. ಯಾವ ವಿಷಯದಲ್ಲ? ಗೌಡ್ರು ಗೊರಕೆ ವಿಷಯದಲ್ಲಿ. ರಾತ್ರಿ ಎಲ್ಲ ಅವ್ರ ಗೊರಕೆ ಶಬ್ದ ಕೇಳಿ ಕೇಳಿ ನನ್ ಕಿವಿ ತೂತ್ ಬಿದ್ದೋಯ್ತು ರೀ. ಅವ್ರ ಪಕ್ಕ ಮಲಗಕ್ಕಾಗದೆ ಹಾಲಕ್ ಬಂದು ಮಲಗದೆ. ಅಂದರೆ ನಾನು ಹೊಡೆದದ್ದು ಗೌಡ್ರಿಗೆ. ಶಿಟ್, ಐ ಡೋಂಟ್ ಲೈಕ್ ಇಟ್. ನಾನೇನಾದ್ರೂ ನಿಮ್ ಜಾಗದಲ್ಲಿ ಇದ್ದಿದ್ರೆ ಗೌಡ್ರು ಕತೆನ ಇಷ್ಟೊತ್ತಿಗೆ ಮುಗಿಸ್ಬಿಡ್ತಿದ್ದೆ. ಮಾಲ್ಸಾರ ಏನಿದು ಅಪಸ್ವರ? ಐ ಮೀನ್ ಡಾಕ್ಟರ್ ತೋರಿಸಿ ಗೊರಕೆ ಕತೆನ ಮುಗಿಸ್ತಿದ್ದೆ ಅಂದೆ. ಅವ್ರ ಅಟ್ಟಿಗೆ ಬರ್ಲಿ, ಆಮೇಲೆ ನೀವು ಹೇಳ್ದಂಗೆ ಮಾಡ್ತೀನಿ ಬಿಡ. ನೀನ್ ಬರ್ಲೆ? ಬನ್ನಿ. ನಾನು ನಮ್ಮ ಅಟ್ಟಿಗೆ ಹೋಯ್ತೀನಿ ಅಂದೆ. ಜಾನಿ ಬಂದೆ ಡಾರ್ಲಿಂಗ್.